ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಗಭದ್ರಾ ಜಲಾಶಯ ಗೇಟ್ ನಂಬರ್ 19 ಕೊಚ್ಚಿ ಹೋಗಿರೋ ಘಟನೆ ರಾಜ್ಯದ ಎಲ್ಲ ಜನಕ್ಕೂ ಗೊತ್ತಿರೋ ವಿಷಯ. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಹೇಳೋಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಜಮೀರ್ ಅಹಮದ್ ಖಾನ್ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದ ಪ್ರತಿ ಕಾರ್ಮಿಕರಿಗೆ ಧೈರ್ಯ ತುಂಬಿದ್ದಾರೆ. ಜೊತೆಗೆ ಗೇಟ್ ನಂಬರ್ 19 ಯಶಸ್ವಿಯಾಗಿ ಜೋಡಿಸಿ ಪ್ರತಿ ಕಾರ್ಮಿಕರಿಗೆ ನನ್ನ ಕಡೆಯಿಂದ 50,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇಂಥ ಸಚಿವರು ತಾನೇ ನಮಗೆ ಬೇಕಾಗಿರೋದು. ಇಂಥ ಪರಿಸ್ಥಿತಿಯಲ್ಲೂ ಸಹ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಟ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ವಿಭಿನ್ನವಾಗಿ ಮಾನವೀಯತೆಯನ್ನು ಮೆರೆಯೋಕ್ಕೆ ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್. ಫ್ರೆಂಡ್ಸ್, ಕನ್ನಯ್ಯ ಆ್ಯಂಡ್ ಟೀಮ್ ಗೇಟ್ ನಂಬರ್ 19 ಕೂರಿಸೋದಕ್ಕೆ ಸಾಹಸ ಪಟ್ಟರೂ ಸಹ ಕೆಲಸ ವಿಫಲವಾಗಿದೆ. ಶುಕ್ರವಾರ ಮತ್ತೆ ಆರಂಭ ಮಾಡ್ತಾರೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಆ ಕೆಲಸ ಶುಕ್ರವಾರನಾದರೂ ಯಶಸ್ವಿಯಾಗಲಿ ಅಂತ. ಅಲ್ಲಿ ಕಾರ್ಮಿಕರು ಸ್ನೇಹಿತರೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಜಮೀರ್ ಅಹಮದ್ ಖಾನ್ ರವರು ಧೈರ್ಯ ನೀಡಿದ್ದಾರೆ. ಪ್ರತಿ ಕಾರ್ಮಿಕರನ್ನು ಮಾತಾಡಿಸಿ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮ ಜೊತೆ ಇರ್ತೀನಿ, ಧೈರ್ಯವಾಗಿ ಕೆಲಸ ಮಾಡಿ. ಈ ಕೆಲಸದಲ್ಲಿ ತಾವುಗಳು ಯಶಸ್ವಿಯಾದರೆ ಪ್ರತಿ ಕಾರ್ಮಿಕರಿಗೆ 50,000 ಉಡುಗೊರೆ ನೀಡುವುದಾಗಿ ಘೋಷಣೆ ಸಹ ಮಾಡಿದ್ದಾರೆ. ಈ ಘೋಷಣೆಯಿಂದ ಪ್ರತಿ ಕಾರ್ಮಿಕರು ಸಹ ಸಂತಸದಿಂದ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಶುಕ್ರವಾರ ಮತ್ತೆ ಕಾರ್ಯಾಚರಣೆ ಆರಂಭವಾಗುತ್ತೆ. ದೇವರ ದಯೆಯಿಂದ ಆ ಕಾರ್ಯಾಚರಣೆ ಯಶಸ್ವಿಯಾಗಬೇಕು. ನಮ್ಮ ರಾಜ್ಯಕ್ಕೆ ಜಮೀರ್ ಅಹಮದ್ ಖಾನ್ರಂತಹ ಸಚಿವರು ಬೇಕು. ಕಷ್ಟ ಕಾಲದಲ್ಲಿ ಬಂದು ಪ್ರತಿಯೊಬ್ಬ ಕಾರ್ಮಿಕರಿಗೆ ಧೈರ್ಯ ಕೊಡೋದರ ಜೊತೆಗೆ 50,000 ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಇದು ತಮಾಷೆ ಮಾತೇ ಅಲ್ಲ. ಶುಕ್ರವಾರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನೀವು ಎಲ್ಲರೂ ಆ ದೇವರ ಮೊರೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.